ನೆಸೆಸಿಟೀಸ್ ಆಗಿರ್ಬೋದು, ಅವ್ರಿಗೆ ನಾಲೆಡ್ಜ್ ನ ಈಸಿ ಮಾಡಬೇಕು. ನಮ್ಮ ಎಜುಕೇಶನ್ ಆಗಿರ್ಬೋದು, ಅದು ನಾಲೆಡ್ಜ್, ಅದು ಪವರ್ ಆಗಿರುತ್ತೆ ಎಲ್ಲರಿಗೂ ಕೂಡ. ಅಂಡ್ ಈ ದೇಶನ ಚೇಂಜ್ ಮಾಡುವಂತ ಶಕ್ತಿ ಅದಕ್ಕಿರುತ್ತೆ. ಸೊ ನಾವು ಸ್ಟೂಡೆಂಟ್ಸ್ ನ ಯಾವ ಮಟ್ಟಕ್ಕೆ ನೋಡ್ತಿದೀವಿ ಈ ದೇಶದಲ್ಲಿ, ಅವ್ರಿಗೆ ಯಾವ ಮಟ್ಟಕ್ಕೆ ಸೌಲಭ್ಯಗಳೆಲ್ಲ ನೀಡ್ತಿದೀವಿ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ. ನಮ್ಗೆ ಇವತ್ತು ಒಂದು ಸ್ಟೂಡೆಂಟ್ಗೆ ಎಷ್ಟೋ ಪ್ರಾಬ್ಲಮ್ಸ್ಗಳಿದೆ. ಬಸ್ಸಿನ ಪ್ರಾಬ್ಲಮ್ ಆಗಿರ್ಬೋದು, ಅವ್ರ ಕಾಲೇಜ್ಗಳಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಇಲ್ಲ, ಮತ್ತೆ ಹಾಸ್ಟೆಲ್ ವ್ಯವಸ್ಥೆಗಳು ತುಂಬಾ ವೆರಿ ಬ್ಯಾಡ್ ಕಂಡೀಷನ್ ಅಲ್ಲಿ ಇದೆ. ಕ್ವಾಲಿಟಿ ಎಜುಕೇಶನ್ ಇಲ್ಲ, ಎಷ್ಟೋ ಸ್ಕೂಲ್ಸ್ ಅಂಡ್ ಕಾಲೇಜಸ್ಗಳಲ್ಲಿ ಟೀಚರ್ಸ್ ಇಲ್ಲ. ಸೊ ಈ ತರದೆಲ್ಲ ಸಮಸ್ಯೆಗಳು ಮುಂದೆ ಇಟ್ಕೊಂಡು SFI ಹೋಗ್ತಾ ಇದೀವಿ. ಈ ಎಜುಕೇಶನಲ್ ಸಿಸ್ಟಮ್ ಆಗಿರ್ಬೋದು, ಹಾಸ್ಟೆಲ್ ಆಗಿರ್ಬೋದು, ಸ್ಟೂಡೆಂಟ್ಗೆ ಸಿಗ್ಬೇಕಾಗಿರುವಂತ ಬೇಸಿಕ್ ನೀಡ್ಸ್ ಎಲ್ಲವೂ ಕೂಡ ಸರಿಯಾಗಿರ್ಬೇಕು ಅಂತ ನಾವು ಗೌರ್ಮೆಂಟ್ಗೆ ಹೇಳ್ತಿದೀವಿ. ಅಂಡ್ ಈ ಹೋರಾಟ ಮುಂದೆ ಇನ್ನ ಹೋಗ್ತಾನೆ ಇರುತ್ತೆ. ಅಂಡ್ SFI ಎಲ್ಲಾ ಸ್ಟೂಡೆಂಟ್ಸ್ ಗಳ ಒಂದು ವಾಯ್ಸ್ ಆಗಿರುತ್ತೆ. ನಾವು ಎಲ್ಲಾ ಸ್ಟೂಡೆಂಟ್ ಪರವಾಗಿ ನಿಂತ್ಕೊತೀವಿ ಅಂತ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತೀನಿ.